ಅಲ್ಫಾಬೆಟ್ ಸ್ಟೆಪ್ಪಿಂಗ್ ಮಾಡಲಿ, ನ್ಯೂಮ್ಯಾರಿಕಲ್ ಮಾಡಲಿ, ನಾವು ನಂಬರ್ ಹೊಡಿಲಿ ಅಥವಾ ಯಾವ್ದಾದ್ರು ಸ್ಪೆಷಲ್ ಕಮಾಂಡ್ ಹೊಡಿಲಿ. ಸ್ಪೆಷಲ್ ಕಮಾಂಡ್ ಅಂದ್ರೆ ಗೊತ್ತಲ್ಲ, ಅದರಲ್ಲಿ ಅಟ್ಟಿದೆ, ಅಬ್ಲಿಕ್ ಇದೆ, ಕಾಮ ಇದೆ, ಎಲ್ಲ ಇದೆಯಲ್ಲ. ಇಲ್ಲಿ ಏನ್ ಮಾಡ್ತೀವಿ, ಅದು ಏನ್ ಮಾಡುತ್ತೆ, ಸಿಪಿ ಹೋಗುತ್ತೆ. ಸಿಪಿ ಇಂದ ಮತ್ತೆ ಎಲ್ಲಿ ಹೋಗುತ್ತೆ, ಸಿಪಿ ಇಂದ ಮತ್ತೆ ಎಲ್ಲಿ ಸ್ಟೋರ್ ಆಗುತ್ತದೆ, ಮೆಮೊರಿ. ಮೆಮೊರಿ ಎರಡು ಟೈಪ್ ಇದೆ, ಯಾವುದು? ಮೆಮೊರಿ ಎರಡು ಟೈಪ್ ಇದೆ, ಯಾವುದು? ಮೆಮೊರಿ ಎಲ್ಲಿ ಬರ್ತದೆ, ಸೇವ್ ಮಾಡಿದ್ರೆ ಎಲ್ಲಿ ಇರ್ತದೆ, ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರಲ್ಲ. ಸೇವ್ ಮಾಡಿದ್ರೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರಲ್ಲ. ಸೇವ್ ಮಾಡಿದ್ರೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರ್ತದೆ. ಅದು ಕಂಪ್ಯೂಟರ್ ಅಲ್ಲಿ ನೀವೇನ್ ಮಾಡ್ತಿರಲ್ಲ, ಆ ಕಂಪ್ಯೂಟರ್ ಎಲ್ಲಿ ಸೇವ್ ಆಗಿರ್ತದೆ, ಕಂಪ್ಯೂಟರ್ ಅಲ್ಲಿ ನೀವು ಸೇವ್ ಮಾಡ್ತೀರಿ ಅಥವಾ ನೀವು ಟೈಪ್ ಮಾಡ್ತೀರಿ, ಅದನ್ನ ಸೇವ್ ಕೊಟ್ಟರೆ ಎಲ್ಲಿ ಇರ್ತದೋ ಕಂಪ್ಯೂಟರ್ ಅಲ್ಲಿ ಓನ್ಲಿ ಫಾರ್ ಶೋಯಿಂಗ್. ಯಾಕೆ ಶೋಯಿಂಗ್ ಮಾಡ್ತದೆ, ಅಲ್ಲಿನೂ ನೀವು ಹೊಡೆದ ತಕ್ಷಣ ಸೇವ್ ತೋರಿಸ್ತದೆ. ಯಾರು ಅಪ್ಲಿಕೇಶನ್ಸ್ ಇರ್ತಲ್ಲ ಅಲ್ಲಿ ತೋರಿಸ್ತದೆ. ಆದ್ರೆ ಎಲ್ಲಿ ಸೇವ್ ಆಗಿರ್ತದೆ, ಸಿಪಿಯುದಲ್ಲಿ ಮೆಮೊರಿ ಕಾರ್ಡ್ ಅಂತ ಹಾಕಿರ್ತೀವಿ. ಮತ್ತೆ ಯಾವುದು, ಯಾವ್ದದು, ಅಥವಾ ನೆಕ್ಸ್ಟ್ ಇದರಲ್ಲಿ ಹೋಗಿ ಕುತ್ಕೊಂಡಿರ್ತದೆ. ನಾವು ಏನೇ ಅಲ್ಲಿ ಸೇವ್ ಮಾಡ್ತೀವಲ್ಲ ಅದು ಈ ತರದ್ದು. ಮತ್ತೆ ಅದರಲ್ಲಿ ಹೋಗಿ ಸೇವ್ ಮಾಡ್ಲಿಕ್ಕೆ ಇದನ್ನ ಮಾಡಿರ್ತಾರೆ. ಹಾರ್ಡ್ ಡಿಸ್ಕ್ ಹಾಕಿರ್ತೀವಿ, ಇಲ್ಲ ಇದ್ರೆ SSD ಹಾಕೊಂಡಿರ್ತೀವಿ, ಅಲ್ಲೇ ಸೇವ್ ಆಗಿರ್ತದೆ. ಆ SSD ಹಾರ್ಡ್ ಡಿಸ್ಕ್ ತಗೊಂಡು ಹೋದ್ರೆ ನಿಮ್ಗೆ ಮತ್ತೆ ಏನಿಲ್ಲ, ಅದು CPU ಡಬ್ಬ ಮತ್ತೆ ಅಪ್ಡೇಟ್ ಆಗುತ್ತೆ. ಸ್ಟೋರೇಜ್ ಮಾಡೋಕ್ಕಾಗಲ್ಲ, ಸೇವ್ ಮಾಡೋಕ್ಕಾಗಲ್ಲ. ನೀವು ಅದನ್ನ ನಾವು ಏನೇ ಟೈಪ್ ಮಾಡಿದ್ರು, ಯಾವುದೇ ಫೈಲ್ ಅಥವಾ ಏನೇ ಸ್ಟೋರೇಜ್ ಮಾಡಬೇಕು ಅಥವಾ ನಾವು ಪಿಕ್ಚರ್ ಸೇವ್ ಮಾಡಬೇಕು, ಒಂದು ಫೈಲ್ ಸೇವ್ ಮಾಡಬೇಕು, ಏನೇ ಸೇವ್ ಮಾಡಿದ್ರು ಇದನ್ನ ನಾವು ತಗೊಂಡು ಹೋಗ್ಬೋದು ಮನೆಗೆ. ನಾವು ಅದನ್ನ ಅಡಾಪ್ಟ್ ಮಾಡ್ಬೋದು, ಮತ್ತೆ ತಗೊಂಡು ಹೋಗ್ಬೋದು, ಮನೆಗೆ ತಗೊಂಡು ಹೋಗ್ಬೋದು. ಇದನ್ನ ನಮ್ಮ ಜೊತೆಗೆ ತಗೊಂಡು ಹೋಗ್ಬೋದು. ನೋಡಿ, ಇದನ್ನ ಮತ್ತೆ ಮತ್ತೆ ಬಂದು ಮೇಲಿಂದ ಹಾಕೋಬಹುದು. ಇದನ್ನ ಮೇಲಿಂದ ಹಾಕೋಬಹುದು. ಅದರಲ್ಲಿ ಫಿಕ್ಸ್ ಇರಬೇಕು ಅಂತ ಏನಿಲ್ಲ, ಇದು ಇದನ್ನ ತಗೊಂಡು ನಾವು ಪ್ಯಾಕೆಟ್ ಅಲ್ಲಿ ತಗೊಂಡ್ಬಂದು ಮತ್ತೆ ಮತ್ತೆ ಮನೆಗೆ ತಗೊಂಡು ಹೋಗ್ಬೋದು. ಅದನ್ನ ಅಡ್ಯಾಪ್ಟ್ ಮಾಡಬೇಕು, ವರ್ಕಿಂಗ್ ಅಲ್ಲಿ ಅಡ್ಯಾಪ್ಟ್ ಮಾಡಬೇಕು, ಮತ್ತೆ ತಗೊಂಡು ಹೋಗ್ಬೋದು. ಮತ್ತೇನ್ ಮಾಡ್ತಿದ್ರು, ಮೆಮೊರಿ ಕಾರ್ಡ್ ಅನ್ನು ಮತ್ತೆ ನಾವು ಮತ್ತೇನ್ ಮಾಡ್ಬೇಕು, ಇಲ್ಲಿ ಎಲ್ಲಿ ಬರಬೇಕು, ಔಟ್ಪುಟ್ ಕೊಡುವಾಗ. ಈಗ ನಾವು ಟೈಪ್ ಮಾಡ್ತೀವಿ, ಇನ್ನೊಂದು ಏನೋ ಮಾಡ್ತೀವಿ, ಡಯಾಗ್ರಾಮ್ ಮಾಡ್ತೀವಿ, ಚಿತ್ರ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇದು ಎಲ್ಲಿ ಬಂದು ಈ ಮೆಮೊರಿ ಕಾರ್ಡ್ ಇದ್ದಿದ್ದನ್ನು ಔಟ್ಪುಟ್ ಮಾಡಬೇಕು ಅಂದ್ರೆ ಎಲ್ಲಿ ಬರ್ಬೇಕು,